ಗುಡ್ಡ ಬೆಟ್ಟ ಎಲ್ಲ ಬೆಟ್ಟ ಇರುತ್ತೆ ಕಾಮನ ಬಾಗಿಲು ಎಲ್ಲ ಭಾರತೀಯ ಪಕ್ಕದಲ್ಲಿ ಇದೆಲ್ಲ ಓಡ್ ಬರೋದಲ್ಲ ಇಲ್ಲ ಅಲ್ಲಿ ಐತೆ ಒಳಗಡೆ ಅವಳು ಹೋಗೋದು ಅದು ಇನ್ನ ಇದೆ ಬಾಣ ಆಮೇಲೆ ಅದು ಓಲೆ ಐತಲ್ಲ ಎಣ್ಣೆ ಹಾಕ್ತೀವಿ. ಇದು ಇದ್ರಲ್ಲಿರೋದು ಎಣ್ಣೆನ ನೀರ ಇವಾಗ ನೀರ್ ತಗೋ ಫೋಟೋಸ್ ನೀನ್ ತಗೋ ಯಾರೋ ಒಬ್ರು ತಗೊಂಡ್ ಸೆಂಡ್ ಮಾಡ್ರಿ. ಕಾವಲುಗಾರ ಮನೆ ಇದು ಎಣ್ಣೆ ಹಾಕೊಳ ಕಾಯ್ಲಿಕ್ಕೆ ಮನೆ ಅಂತ ಕಂಡಿದ್ದೆ ಲೈನ್ ಮಾಡಿದ್ರು ಬಂಡೆ ಮೇಲೆ ಇದೆಯಲ್ಲ ಬಂಡೆ ಮೇಲೆ ಮಾಡಿದ್ರೆ ಒಳಗಡೆ ಹೋಗ್ಬಾರ್ದು ಅಂತ ಸಜ್ಜಾತ್ರ ಅದೊಂದು ಓಲೆ ಐತಲ್ಲ ಪಂಜಿ ಹಿಡಿದ ಜಾಗ ಮಾರ್ಕ್ ಇದೆ ಬಂದಿರೋದೇ 3ನೇ ಬಾಗ್ಲು ಮಾಡಿದ್ರೆ ಇದೀ ಕೊಟ್ಟು ಹಾಗೆ ನೇರವಾಗಿ ಯಾವುದು ಬಾಗ್ಲಿಲ್ಲ. ಆ ಕಾರಣಕ್ಕೆ 7 ಪ್ರಮುಖ ಹೆಬ್ಬಾಗಿಲನ್ನು ನೋಡ್ಬೋದು. 1ನೇದು ರಂಗಯ್ಯನ ಬಾಗಿಲು, 2ನೇದು ಆನೆ ಬಾಗಿಲು. 1 ಮತ್ತು 2ನೇ ಸುತ್ತಿನ ಕೋಟೆ ಸಿಟಿ ಒಳಗಡೆ ಎಲ್ಲ ಹಾಳಾಗಿದೆ ನೋಡ್ರಿ. ನೀವು ಬಂದಿರೋದು 3ನೇ ಸುತ್ತಿನ ಕೋಟೆ ಕಾಮಗೇತಿ ಬಾಗಿಲು. ಕಾಮಗೇತಿ ಅಂದ್ರೆ ಮಧುಕರ ನಾಯಕರ ವಂಶದ ಹೆಸರು. ಆ ಕಾರಣಕ್ಕೆ 1568ರಲ್ಲಿ ಮತ್ತಿ ತಿಮ್ಮಣ್ಣ ನಾಯಕ ನಿರ್ಮಾಣ ಮಾಡ್ತಾರೆ. ಇಲ್ಲಿ 2 ಬಾಗಿಲು ನೋಡ್ಬೋದು, ದೊಡ್ಡದು ಚಿಕ್ಕದು. ದೊಡ್ಡದಲ್ಲಿ ರಾಜರು ಬಂದ ಮಾತ್ರ ಓಪನ್ ಆಗ್ತಾ ಇತ್ತು, ಚಿಕ್ಕದರಲ್ಲಿ ಡೈಲಿ ಯೂಸ್ಗೆ ಜನಸಾಮಾನ್ಯರು ಸೈನಿಕರು ಮಾಡಿದ್ದಾರೆ. ಇಡೀ ಕೋಟೆ ಒಟ್ಟು ವಿಸ್ತೀರ್ಣ 3650 ಎಕರೆ. ಈಗ ಡಿಪಾರ್ಟ್ಮೆಂಟ್ ಅಂಡರಲ್ಲಿ 2,500 ಎಕರೆ ಮಾತ್ರ ಉಳ್ಕೊಂಡಿದೆ. ಕೋಟೆ ಕಟ್ಟೋದಕ್ಕೆ ಒಟ್ಟು ಕಾಲಾವಕಾಶ 211 ವರ್ಷ. ಕೋಟೆ ಕಟ್ಟೋದಕ್ಕೆ 13 ತಲೆಮಾರು 13 ರಾಜರು ಕೋಟೆ ಕಟ್ಟಿಗೆ ತಮ್ಮ ಶ್ರಮವನ್ನು ಹಾಕ್ತಕ್ಕಂಥ ಬನ್ನಿ. ಕೋಟೆ ಮೇಲ್ಗಡೆ 5ರಲ್ಲಿ ಒಟ್ಟು 3 ಬಾರಿ ದಾಳಿ ಮಾಡ್ತಾರೆ. ಮೊದಲನೇ ಬಾರಿ 1765ರಲ್ಲಿ ಪಿರಂಗಿ ಗುಂಡುಗಳಿಂದ ಅಟ್ಯಾಕ್ ಆದಾಗ ನೋಡಿ ಬಿದ್ದಂತ ಪಿರಂಗಿ ಗುಂಡು ಅಲ್ಲೊಡ್ದೈತಲ್ಲ, ಅದು ಪಿರಂಗಿ ಗುಂಡು ಬಿದ್ರು ಕೂಡ ಕೋಟೆ ಗೋಡೆಗಳು ಇದು 6ನೇ ದಿಕ್ಕು ಸಹ. ಇದು ಬಿಲ್ಡಿಂಗ್ ಐತಲ್ಲ ಇಲ್ಲಿಂದ ನೋಡಿದ್ರೆ ಸಿಡಿಲಿಗೆ ಬೆಚ್ಚದ ಉಕ್ಕಿನ ಕೋಟೆ ಅಂತ ಹೇಳಿಸಿ ಇರ್ತಕ್ಕಂಥ. ಅಲ್ಲಿ ಯಾವ ಥರ ಹೊಡಿತಾ ಇದ್ರು ಸ್ವಲ್ಪ ಲೇಟ್ ಅಣ್ಣ ಇವರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಊಟ ಬೇರೆ ಮಾಡವ್ರೆ. ಇದು ನೋಡ್ರಿ 4ನೇ ಗಂಟೆ ಚಪ್ಪಲಿ ಮಾಡಿದ್ದಾರೆ ಜಿಗ್ಜಾಗಲ್ಲಿ. ಎಲ್ಲಿ ಕಾಣೋದು ಶತ್ರು ಕುದುರೆಗಳಲ್ಲಿ ಬಂದಾಗ ಸ್ಪೀಡ್ ಕಂಟ್ರೋಲ್ ಆಗಲಿ ಅಂತೇಳಿ. ಮತ್ತೊಂದು ಕಡೆ ಬಾಗಿಲು ಮುಚ್ಚಿದಾಗ ಬಾಗಿಲು ಹೊಡಲಿಕ್ಕೆ ದೊಡ್ಡ ದೊಡ್ಡ ಮರುದಿಮ್ಮಿಂದ ಹೊಡೆಯೋರು. ಮರುದಿಮ್ಮಿಂದ ಹೊಡ್ಬೇಕಾ ಫಸ್ಟ್ ಇಂದ ಹೊಡಬೇಕು, ಹುಡ್ರಿಂದ ಹೊಡೋದಕ್ಕೆ ಅಲ್ಲಿ ಜಾಗ ಇಲ್ಲ. ಬಾಹುಬಲಿ ಸಿನಿಮಾದಲ್ಲಿ ಹೊಡಿತಾರಲ್ಲ ಅದೇ 5 ವರ್ಷ ಆಗಿರೋದ್ರಿಂದ ಗಾಳಿ ಮನೆಗೆಲ್ಲ ಹಾಳಾಗಿದೆ. ನೋಡ್ರಿ ದೀಪದ ಗೂಡುಗಳು 2 ನೋಡ್ರಿ ಮಣ್ಣಿನ ಗೋಡೆ ಐತೆ. ಇವತ್ತಿಂದ 100 ಜನಕ್ಕೆ ಮುಖ್ಯಾಧಿಕಾರಿಗಳು ಚೆಕ್ ಪೋಸ್ಟರ್ 4 ಮತ್ತು 5ನೇ ಭಾಗನಾಗ ಚೆಕ್ ಪೋಸ್ಟರ್ ಚೆಕ್ ಮಾಡಿ ತನಿಖೆ ಮಾಡಿ ಮುಂದಕ್ಕೆ ಚೆಕ್ ಮಾಡಿ ಮುಂದಕ್ಕೆ ಬಿಡೋದು. ಅದು ಡ್ರೈನೇಜ್ ಸಿಸ್ಟಮ್ ಕೋಟೆ ಒಳಗಡೆ ಬಿದ್ದಂಥ ಮಳೆ ನೀರು ಹೊರಗಡೆ ಹೋಗ್ಲಿ ಅಂತ ಮಾಡಿದ್ದಾರೆ. ಯಾಕಂದರೆ ಮಳೆ ನೀರು ಒಳಗಡೆ ಸ್ಟಾಕ್ ಆದರೆ ಬೇಸ್ಮೆಂಟ್ಗೆ ಡ್ಯಾಮೇಜ್ ಆಗುತ್ತೆ. ಆ ಕಾರಣಕ್ಕೆ ನೀರೆಲ್ಲ ಹೊರಗಡೆ ಹೋಗ್ಲಿ ಅಂತ ಮಾಡುವಂಥ. ಮೇಲೆ ನೋಡ್ರಿ ತಿರುಗುಣಿಗಳು ಬಾಗಿಲು ಇದಕ್ಕೆ ಸಾಕ್ಷಿಗಳು ಮತ್ತು 1 ಬಾಗಿಲು ಎಷ್ಟು ದಪ್ಪ ಇಷ್ಟೆಲ್ಲ ಇತ್ತು ಆ ಕಡೆ ಈ ಕಡೆ ಚೆಕ್ ಮಾಡಿದ್ರೆ ಡಬಲ್ ಡೋರಿಂಗ್ ಡೋರಿಂಗ್ ಕೂರ್ತಾ ಇತ್ತು. 1 ದಪ್ಪ ಇಷ್ಟ ಬಿಡ್ತಾರೆ ಕೋಲು ಕೋಲಾಕಿ ಒಳಗಡೆ ತಿರುಗಾಕೆ ನೋಡ್ರಿ. ಒರಿಜಿನಲ್ ಕೋಟೆ ಕೂಡ ಇಷ್ಟು ಎತ್ತರ ಇತ್ತು 35ರಿಂದ 40 ಅಡಿ. ಯಾರಿಗೂ ಹತ್ತಕ್ಕೆ ಆಗಬಾರ್ದು. ಯಾರ ಮೇಲೆ ಹತ್ತಕ್ಕೆ ಹೋದ್ರೆ ಮೇಲಿಂದ ಬಿಸಿ ಎಣ್ಣೆ ಕಾಯಿಸ್ಬಿಟ್ಟು ಒಯ್ಯೋದು. ನೋಡಿ ಕಸ್ತೂರಿ ರಂಗಪ್ಪ ನಾಯಕನ ಬಾಗಿಲು ಆಚೆ ಐತಲ್ಲ ಮುಸ್ಲಿಂ ಶೈಲಿ ಕಳಶಗಳಿದೆ ಪಿಲ್ಲರ್ ಮೇಲೆ ಕಸ್ತೂರಿ ರಂಗಪ್ಪನ ಕಾಲದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯ ಬಾಗಿಲನ್ನು ನಿರ್ಮಾಣ ಮಾಡಿ ಮೆಟ್ಲಕ್ ಬಂದ್ರಿ. ಮೆಟ್ಲಕ್ ಬಂದ್ರಲ್ಲ ನಮಗೆಲ್ಲ 2 ಹೆಜ್ಜೆ ಬಂತು, ಒಂದೊಂದು ಹೆಜ್ಜೆ ಆಗಲಿಲ್ಲ. ಹೌದು ಅಂದ್ರೆ ಹೋಗಿ ಅರಣ್ಯ ಸೈನಿಕರು
6ರಿಂದ 8 ಅಡಿವರೆಗೆ ಇದ್ರು ಅಂದ್ರೆ ಒಂದೊಂದು ಹೆಜ್ಜೆ ಅವ್ರು ಕ್ಲಿಯರ್ ಮಾಡೋರು. ನಮಗಾದ್ರೆ 2 ಹೆಜ್ಜೆ ನಾವು ಸ್ವಲ್ಪ ಕೊಳ್ಳುತ್ತೀವಿ. ಅಂದ್ರೆ ನಿದ್ದೆ ಮಾಡಿದಾಗ ಎಕೋ ತಕ್ಷಣ ಎಕೋ ಆಗುತ್ತೆ. ಚೆನ್ನಾಗಿದೆ. ಇಲ್ಲೆಲ್ಲ ಆಟ ಆಡೋದಕ್ಕೆ ಸೈನಿಕರು ಒಳಗಡೆ ಕೂತ್ಕೊಂಡ ಇಬ್ಬರು ಹೊರಗಡೆ ಇದ್ರೆ ರೆಸ್ಟ್ ಮಾಡೋದು. ಶಿಫ್ಟ್ ತರ ಚೇಂಜ್ ಆಗುತ್ತೆ. ಅಲ್ಲೆಲ್ಲ ಹೊಡೆದು ಅಲ್ಲೇ ದಾರಿ ಮಾಡಿ ಅಲ್ಲೇ ಮಾಡ್ಕೊಳ್ತೀವಿ. ಮೈಸೂರು ಆಫೀಸ್ ಹೋದ್ರೆ ಮೈಸೂರು ಚಾಮುಂಡೇಶ್ವರಿ, ಹೊರನಾಡು ಅನ್ನಪೂರ್ಣೇಶ್ವರಿ, ಮೈಸೂರು ಏಕಾಂಡೇಶ್ವರಿ ಒಂದೊಂದು ರಾಜನ ಅಂತೇಳಿ ಒಂದೊಂದು ದೇವ. ಹೌದು ಇಲ್ಲ ನೋಡ್ರಿ ಆಗ್ಬೇಕಲ್ಲ ಅವನಕ್ಕೆ ಕಿವಿತಾರೆ. ಚಿತ್ರವಾದ ಕಣ್ಣು ಕಾಣಿಸ್ತದೆ. ಆ ಕಣಕ್ಕೆ ಪ್ರದೇಶಕ್ಕೆ ಚಿತ್ರದುರ್ಗ ಅಂತ ಹೇಳಿ. ಇದಕ್ಕೆ ಚಂದ್ರವಳ್ಳಿ, ಸೂಳುಗಲ್ಲು, ಪೆರುಮಾಳೆಪುರ, ಹಿಡಂಬ ಪಟ್ಟಣ, ಹೈದರ್ಲಿಕೇಶ, ಪರಾಕ್ರ ಪುರಾತನ. ಒಟ್ಟಲ್ಲ ಅವ್ರ ಅಮ್ಮನ ಕಟ್ಟಾಕ್ಬಿಟ್ಟೇನೋ ಇಲ್ಲಿ ಮಾಡ್ತಾರಲ್ಲ. ಮೇಲ್ಗಡೆ ಏಕನಾಥೇಶ್ವರ ದೇವಾಲಯ, ತಮಿಳುನಾಡು ಕಂಬ ಕಾಣಿಸುತ್ತೆ, ಗರುಡಗಂಬ, ಸ್ತಂಭ 32 ಎಕರೆ ಇದೆ. ಮೇಲ್ಗಡೆ ಸಿದ್ದೊಡ್ದು ಗುರುಕುತ್ತಿದೆ. ಆ ಕಾರಣಕ್ಕೆ ಯಾರಿಗೂ ಹತ್ತೋದಕ್ಕೆ ಅವಕಾಶ ಇಲ್ಲ. ಇದು ಉಯ್ಯಾಲೆ ಕಂಬ, ದೇವರಿಗೆ ತೊಟ್ಟಿಲು ಪೂಜೆ ಅಥವಾ ತೊಟ್ಟಿಲು ಸೇವೆ ಮಾಡುವಂಥ ಸ್ಥಳ. ಈಗಲೂ ಕೂಡ ಯುಗಾದಿ ಹಬ್ಬ ಮುಗಿದ್ಮೇಲೆ ಮಾಡ್ತಾರೆ. ಬಂದಂಥ ಬಾಗಿಲು 7ನೇ ಬಾಗಿಲು ಏಕನಾಥೇಶ್ವರಿ ಬಾಗಿಲು. ಮುಂದಿನಿಂದ ಕೊನೆಯ ಬಾಗಿಲು ಕೋಟೆ ಮುದ್ದೆ ಭಾಗ, ಹೃದಯ ಭಾಗ. ಕಟ್ಟಡ ಇದೆಯಲ್ಲ ಕಣಜಗಳು, ಆಹಾರ ಧಾನ್ಯಗಳನ್ನ ಸಂಗ್ರಹ ಮಾಡುವಂಥ ಸ್ಥಳ. ಗೋಡೆ ಮೇಲೆ ನೋಡ್ರೆ ಒಂದು ಮೀನಿನ ಚಿತ್ರ ಇದೆ. ಒಂದು ಮೀನಿದ್ರೆ ದಾರಿ ಅಂತ, 2 ಮೀನಿದ್ರೆ ಕುಡಿಯುವ ನೀರಿದೆ ಅಂತ. ಮುಂದೆ 2 ಮೀನು ಕಡೆ ಕುಡಿಯುವ ದೊಡ್ಡ ಮೀನಲ್ಲ ಸ್ವಲ್ಪ. ಕಿಂಡಿಯಲ್ಲಿ ಚಿನ್ನ, ಬೆಳ್ಳಿ, ದುಡ್ಡು ಎಲ್ಲ ಇಡ್ತಿದ್ರಂತೆ ಆ ಕಾಲದಲ್ಲಿ ರಾಜರು. ಈ ಕಿಂಡಿಯಲ್ಲೇ ಚಿನ್ನ, ಬೆಳ್ಳಿ, ಒಡವೆ ಎಲ್ಲ ಇಡ್ತಿದ್ರಂತೆ ಆ ಕಾಲದಲ್ಲಿ ರಾಜರು. ಟಂಕಾಸ್ ಅಂದ್ರೆ ಕಾಯಿನ್ ಪ್ರಿಂಟ್ ಮಾಡುವಂಥ ಜಾಗ. ನೀವು ನೋಡಿದ್ರಲ್ಲ, ಅದು ಟ್ರೆಜರಿ 10 ಅಡಿ ಆಳದಲ್ಲಿ ದುಡ್ಡು ಕಾಸು ಬಚ್ಚಿಟ್ಟು ಒಂದು ವಿಗ್ರಹ ಇಡೋರು. ನೋಡೋದಕ್ಕೆ ದೇವಸ್ಥಾನ ತರ ಕಾಣಿಸ್ತದೆ. ಕನ್ಫ್ಯೂಸ್ ಮಾಡ್ಲಿಕ್ಕೆ ಆ ರೀತಿ ಮಾಡಿದ್ದಾರೆ. ನಿಮ್ಗೆ ಬಿದಿರಿನ ಚಾವಣಿ ಇತ್ತು, ಅದೆಲ್ಲ ಹಾಳಾಗಿ ನೋಡಿದ್ರೆ ಇದೆಲ್ಲ ಈಗ ಮಾಡ್ರ ಕಟ್ಟೆ ಈಗ ಮಾಡಿರೋದು ಅಲ್ಲ. ಅದು ಮುಚ್ಚಿಬಿಟ್ಟು ವಿಗ್ರಹ ನೋಡಿದ್ರೆ ದೇವಸ್ಥಾನ. ಯೂಟ್ಯೂಬ್ ಅಲ್ಲಿ ಕಾವ್ಯ ಬ್ಲಾಗ್ಸ್ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆಲ್ ದ ಬೆಸ್ಟ್. ಬೈ ಬೈ. ಲೈಕ್, ಸಬ್ಸ್ಕ್ರೈಬ್ ಟು ಕಾವ್ಯ, ಕಾಮೆಂಟ್ ಅಂಡ್ ಶೇರ್ ಟು ಕಾವ್ಯ ಬ್ಲಾಗ್ಸ್. ಬೈ. ಥ್ಯಾಂಕ್ ಯು. ಬೈ 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 ಗೈಸ್. ಬೈ. ಹೈ ನೋಡ್ರಿ, ಮಿಸ್ ಮಾಡಬೇಡಿ ನೋಡ್ರಿ. ಓಕೆ, ಏನು ಶ್ರೀ ವೆಂಕಟೇಶ್ವರ ಸ್ಕೂಲ್ ಇಂಗ್ಲಿಷ್ ಪ್ರೈಮರಿ ಅಂಡ್ ಹೈಸ್ಕೂಲ್. ಓಕೆ, ಥ್ಯಾಂಕ್ ಯು. ಬೈ ಬೈ. ನೀರು ಫಿಲ್ಟರ್ ಆಗೋ ಜಾಗ. ಒಣಕೆ ಓಬವ್ವನ ಸಮಾಧಿ ಅದು ಕಾಣಿಸ್ತಿರೋದು. ಅದೇ ನಿರ್ಮಾಣ ಆಗಿರೋದು. ಜೋಡಿ ಮೇಲೆ ಅದು ಹಾಕ್ಬೇಕಾಗಿತ್ತು. ನಮ್ ಜೋಡಿ ಇದೆ. ನಾನು ಈ ಶಿಲ್ಪ ಬರ್ತಾವ್ರೆ. ಇವರು ನಮ್ಮ ಪ್ಲಾನ್ ಅಧ್ಯಕ್ಷರು. ಅವರು ಬರ್ತಿದ್ದಾರೆ ಇವಾಗ, ನೋಡಿ ಕಾವ್ಯ ಅವರು ಅಂತ ಸಬ್ಸ್ಕ್ರೈಬ್ ಮಾಡಿ. ಒಂದು ಅರ್ಧ ಗಂಟೆ ರೀ. ನಾನು ಸ್ವಲ್ಪ ಕೇಳ್ರಿ, ಆಮೇಲೆ ಕೇಳಿ ಸರ್. ನೋಡುವಂತ್ರಿ ಅಲ್ಲಿ ನೋಡ್ರಿ ಮೇಡಮ್, ಅಲ್ಲಿ ಹೋಗೋನ್ ಗಂಟೆ ಅಲ್ಲಿ ಮೇಲೆ ಮನೆ ದೇವರು ಅದು ಹೋಗೋನು ಮನೆ ದೇವರು ಆಂಜನೇಯ. ಮೊದಲೆಲ್ಲ ಹಾಲು ಮತ್ತು ತುಪ್ಪ ಕೊಡಲಿಕ್ಕೆ ಅಂತ ಜಾಗ. ಈ ಎಮರ್ಜೆನ್ಸಿ ಟೈಮಲ್ಲಿ ಬಂದಾಗ ಅವ್ರನ್ನೆಲ್ಲ ಬಳಸ್ಕೊಂಡು ಹಿಂದ್ಗಡೆಯಿಂದ ಫಾಲೋ ಮಾಡ್ಕೊಂಡು ಬಂದು ಅಟ್ಯಾಕ್ ಮಾಡಿ ಇಡೀ ಕೋಟೆಯನ್ನು ಹೋಗುವವರೆಗೆ ರಕ್ಷಣೆ ಮಾಡ್ತಾರೆ. ಎಲ್ಲ ಕೋಟೆ ಕೂಡ ಬಾರ್ಡರ್ ನೀರಿರೋದಿಲ್ಲ. ಮನೆ ಅಂದ್ರೆ ಹೆಂಗೆ ರೀ ತಿನ್ನುವಾಗ? ಅಲ್ಲ, ಗುಂಡಿಯಲ್ಲಿರೋ ನೀರು ಎತ್ಕೊಡಕ್ಕೆ ಆಗಲ್ಲ ನಿಮ್ಗೆ.
ಎತ್ಕೊಂಡೋದಕ್ಕೆ ನಿಮ್ಗೆ ಅಲ್ಲೇ ಎತ್ಕೊಳ್ರಿ ಅಂತೀರಾ? ಬರ್ತಾರೆ ನೋಡ್ರು ಕುಂಡಿಯಿಂದ ಇಂಟು ಅಣ್ಣ ಅಲ್ಲೇ ಇರೋಣ ಬರ್ಲಿ ಅವಕ್ಕ ಅಲ್ಲಿ ನೋಡಿ ಇಲ್ಲಿ ಬರ್ತಾವ್ರೆ ಕಿರಣ್ ಅಣ್ಣ. ಹಂಗೆ ಬರ್ತಾ ಇದ್ರು ನೋಡಿ ಡೆಮೋನೇ ಮಾಡ್ತಾ ಇದೀರಿ ಕಿಂಡಿಯಿಂದ ಹೆಂಗ್ ಬರೋದು ಅಂತ ಮಕ್ಳ ಎಲ್ಲ ನೋಡ್ಕೊಡ್ರಿ ಕ್ಲೀನಾಗಿ. ನೋಡಿ 3 ಜನ ಹಿಡಿತಾ ಇದ್ದಾರೆ ಒಬ್ರನ್ನ. ಹುಷಾರ ಕೈಯ ಕಾಲ ನಿಧಾನಕ್ಕೆ ಸಪೋರ್ಟಿಂಗ್. ಅವ್ಳ್ ಕನ್ನಡ ಮೇಲಿದ್ದ ಕೆಳಗಡೆ ಬಂದು ಮಕ್ಳು ನೋಡ್ತಾರೆ ನೋಡ್ರಿ ಮಾಡ್ರಿ ನನ್ಗೆ ಹೋಗೋಯ್ತು. ಏನಾಯ್ತು ನಂದು? ಆ ಸಂದರ್ಭದಲ್ಲಿ ಮೊಸರು ಹಾಲನ್ನ ಯಾವುದೇ ಕಾರಣಕ್ಕೂ ಇಡಕ್ ಬರ್ತಾ ಇರ್ಲಿಲ್ಲ, ಕೆಟ್ಟ ಹೋಗ್ತಾ ಇತ್ತು. ಹಂಗಾಗಿ ಅಲ್ಲಿಂದ ಈ ಕಿಂಡಿಯಿಂದ ಮೊಸರು ಹಾಲನ್ನ ತರ್ಲಿಕ್ ಮಾತ್ರ ಉಪಯೋಗಿಸ್ತಾ ಇದ್ರು. ಅದನ್ನ ಹೈದರಾಲಿ ಸೈನಿಕರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಪತ್ತೆ ಹಚ್ಚಿಬಿಟ್ರು. ಇಲ್ಲಿ ಯಾರೋ ಹೋಗ್ತಾ ಇದಾರಲ್ಲ, ಇದನ್ನ ಕೋಟೆ ಒಳಗೆ ಹೋಗ್ಬೋದು ಅಂತ. ಆ ಸಂದರ್ಭದಲ್ಲಿ ಹೈದರಾಲಿ ಸೈನಿಕರು ಏನ್ ಮಾಡ್ತಾರೆ, ಈ ಕಿಂಡಿಯ ಮೂಲಕ ಒಳ ನುಸುತ್ತಾರೆ. ಅವಾಗ ನೀವು ಉಳಿದಿದ್ದೆಲ್ಲ ನೀವು ಇದ್ರಲ್ಲಿ ನೋಡಿದಿರ ಟಿವಿಯಲ್ಲೆಲ್ಲ. ಗಂಡನಿಗೆ ಊಟಕ್ಕೆ ಏನ್ ಮಾಡಿರ್ತಾರೆ, ನೀರಿರಲ್ಲ. ಅವಾಗ ಏನ್ ಮಾಡ್ತಾಳೆ, ನೀರ್ ತರ್ಲಿಕ್ಕೆ ಹೋದಾಗ ಏನೋ ಪಿಸು ಧ್ವನಿ ಸೌಂಡ್ ಆಗ್ತಾ ಇತ್ತಲ್ಲ ಅಂತ ಕೇಳಿದಾಗ ಇಲ್ಲಿ ಹೈದರಾಲಿಯ ಸೈನಿಕರು ಬಂದಿರ್ತಾರೆ. ಅದನ್ನ ನೋಡಿ ಏನ್ ಮಾಡ್ತಾರೆ, ಗಂಡನಿಗೆ ಊಟಕ್ಕೆ ಏನಾರೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಏನ್ ಮಾಡ್ತಾಳೆ, ಅವಳೇ ಒನಕೆಯನ್ನ ತಗೊಂಡು ವೀರ ವನಿತೆಯಾಗಿ ನಿಲ್ಕೊಂತಾಳೆ. ಸೈನಿಕರನ್ನೆಲ್ಲ ಹೈದರಾಲಿ ಸೈನಿಕರನ್ನೆಲ್ಲ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಹೊಡೆದು ಉರುಳಿಸ್ತಾಳೆ. ಗಂಡ ಯಾಕೆ ನೀರನ್ನೇ ತರ್ಲಿಲ್ಲಲ್ಲ ಅಂತ ಅಂದು ಹೊರ ಬಂದು ನೋಡಿದಾಗ ಈ ಸಂದರ್ಭ ಕಾಣಿಸ್ತಾ ಹೋಗ್ತದೆ. ಅದಕ್ಕೆ ಇದನ್ನ ಒನಕೆ ಓಬವ್ವನ ಕಿಂಡಿ ಅಂತಾರೆ. ಇದು ಬರೀ ಹಾಲು ಮೊಸರನ್ನ ತರ್ಲಿಕ್ಕೆ ಮಾತ್ರ ಬಳಸ್ತಾ ಇದ್ರು. ಅದನ್ನ ಪತ್ತೆ ಹಚ್ಚಿದಂತ ಹೈದರಾಲಿ ಸೈನಿಕರು. ಇಲ್ಲಿ ಒಟ್ಟೊಟ್ಟಿಗೆ 10 ಜನ ಬರ್ಲಿಕ್ಕೆ ಆಗೋದಿಲ್ಲ. ಕೇವಲ ಒಬ್ರು ಮಾತ್ರ ನುಸುಳ್ಬಹುದು. ಒಬ್ರಿಗಿಂತ ಹೆಚ್ಚು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ರು ಈ ಕಡೆ ದಾಟ ಆದ್ಮೇಲೆ ಇನ್ನೊಬ್ರು ಬರ್ಲಿಕ್ಕೆ ಅವಕಾಶ. ಒಂದೇದು ಯಾಕೆ ಇಲ್ಲಾಸೆ ಬರ್ತಿದ್ರು ಸರ್, ಹಾಲು ಮೊಸರು ಇಲಾಖೆ ಯಾಕೆ ತರ್ತಿದ್ರು ಅಂದ್ರೆ ಪ್ರತಿನಿತ್ಯ ಕೋಟೆ ಬಾಗಿಲನ್ನ ತೆರೆಯೋ ಆಗಿರ್ಲಿಲ್ಲ. ಯಾಕಪ್ಪ ಅಂದ್ರೆ ಯಾವ ಕ್ಷಣದಲ್ಲಾದ್ರೂ ಕೋಟೆ ಬಾಗಿಲು ಹಾಕೋ ಉದ್ದೇಶ ಕೋಟೆ ರಕ್ಷಣೆ ಅಂತ. ಇಡೀ ಕೋಟೆ ಒಳಗಡೆ ಎಲ್ಲ ಸೈನ್ಯ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಕೋಟೆ ಬಾಗಿಲನ್ನ ಪ್ರತಿನಿತ್ಯ ತೆರೆಯೋದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ಶತ್ರುಗಳು ಯಾವ ಕ್ಷಣದಲ್ಲಾದ್ರೂ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ಕಿಂಡಿಗಳನ್ನ ಇಟ್ಕೊಂಡಿದ್ರು. ಈ ಕಿಂಡಿಗಳ ಸಹಾಯದಿಂದ ಏನ್ ಮಾಡ್ತಾ ಇದ್ರು, ಪ್ರತಿನಿತ್ಯ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನ ಅಂದ್ರೆ ದಿನದಿಂದ ದಿನಕ್ಕೆ ಏನ್ ಕೆಡ್ತಾ ಇದ್ವಲ್ಲ ಆ ವಸ್ತುಗಳನ್ನ ಬಿಟ್ಟು ಇತರೆ ವಸ್ತುಗಳನ್ನ ತರ್ಲಿಕ್ಕೆ ಇಲ್ಲಿ ಏನ್ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ಈ ಕಿಂಡಿಯನ್ನ ಬಿಟ್ಕೊಂಡಿದ್ರು. ಅದಕ್ಕೆ ಇದನ್ನ ಯಾವಾಗ ಒನಕೆ ಓಬವ್ವ ಈ ಕಿಂಡಿಯ ಮೂಲಕ ಬಂದಂತ ಶತ್ರುಗಳನ್ನ ಸಂಹಾರ ಮಾಡ್ತಾಳೋ ಆವಾಗಿಂದ ಈ ಕಿಂಡಿಗೆ ಒನಕೆ ಓಬವ್ವನ ಕಿಂಡಿ ಅಂತ ಹೇಳಿ ಹೆಸರು ಬಂತು. ಏನಂತ ಕಿಂಡಿ ಹೆಸರು? ಅರ್ಥ ಆಯ್ತಾ? ಗೊತ್ತಿಲ್ಲ, ನಿಮ್ಮಪ್ಪ ಕ್ರಾಸ್ ಮಾಡಿ ಕೇಳ್ತಾರೆ. ಹೌದು, ನೀನ್ ಯಾಕೆ ಹೇಳಲ್ಲ? ఇప్పుడు ನೀನ್ ಬರ್ತೀಯಾ? ಇದು ನೋಡಕ್ಕಾಗಲ್ಲ, ನೋಡಿದ್ವಲ್ಲ ಬೆಟ್ಟ ನೋಡ್ದ ಆ ಮುರುಡೇಶ್ವರದಿಂದ 4 ಕಿಲೋಮೀಟರ್.